Many times we feel like we should go somewhere else from our own place. ಕೆಲವೊಂದು ಆವರ್ತಿ ನಮಗೂ ಕೂಡ ನಮ್ಮ ಸ್ಥಳವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಎನಿಸುತ್ತದೆ. We may feel why this is happening in my life alone. ನನ್ನ ಜೀವಿತದಲ್ಲಿ ಯಾಕೆ ಹೀಗೆ ನಡೆಯುತ್ತದೆ ಎಂಬುದಾಗಿ ಎನಿಸುತ್ತದೆ. When we feel so lowly, ನಮಗೆ ತುಂಬಾ ಬೇಜಾರಾಗುವಾಗ, that's when Jesus appears. ಆಗ ಯೇಸು ನಮ್ಮ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. Do not be concerned about anything that is happening in your life. ನಿಮ್ಮ ಜೀವಿತದಲ್ಲಿ ಆಗುತ್ತಿರುವ ಯಾವುದೇ ವಿಷಯಗಳ ಬಗ್ಗೆ ಚಿಂತಿಸಬೇಡಿರಿ. God is with you. ದೇವರು ನಿಮ್ಮ ಜೊತೆ ಇದ್ದಾನೆ. The God of heaven is with you. ಪರಲೋಕದ ದೇವರು ನಿಮ್ಮ ಜೊತೆ ಇದ್ದಾನೆ. You will never be shaken. ನೀವು ಕದಲುವುದಿಲ್ಲ. Today we are going to meditate upon the word that is from Genesis 28:10-20 verses. ನಾವು ಈ ದಿನದಲ್ಲಿ ಆದಿಕಾಂಡ 28:10-20 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಅದನ್ನು ಓದಿಕೊಳ್ಳುವ. ಯಾಕೋಬನು ಬೇತೇಲಿನಲ್ಲಿ ಕನಸು ಕಂಡು ಹರಕೆ ಮಾಡಿಕೊಂಡದ್ದು. ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೇರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳಿದುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆಗಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆಗಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೊಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಜ್ ಎಂದು ಹೆಸರಿತ್ತು. ಯಾಕೋಬನು ಅಲ್ಲಿ, ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನೂ ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಅಂದನು. ಇದು ಎಂಥ ಸುಂದರವಾದ ಕಥೆಯಲ್ಲವೇ? Jacob saw God. ಯಾಕೋಬನು ದೇವರನ್ನು ನೋಡಿದನು. When he was lonely, when he was feeling empty, the Lord appeared before him. ಯಾಕೋಬನು ಬರಿದಾಗಿದ್ದಾಗ, ಏಕಾಂಗಿಯಾಗಿದ್ದಾಗ ದೇವರು ಅವನಿಗೆ ದರ್ಶನ ಕೊಟ್ಟನು. When we see Jesus, all our problems will vanish. ನಾವು ಯೇಸುವನ್ನು ನೋಡುವಾಗ ನಮಗಿರುವ ಎಲ್ಲಾ ತೊಂದರೆಗಳು ಮಾಯವಾಗುವವು. We will have perfect peace. ನಮ್ಮಲ್ಲಿ ಪರಿಪೂರ್ಣ ಶಾಂತಿ ಇರುತ್ತದೆ. Jesus is all we need in our lives. ಆತನೊಬ್ಬನೇ ನಮ್ಮ ಜೀವಿತಕ್ಕೆ ಸಾಕು. The Lord appeared to Jacob. ಯಾಕೋಬನ ಮುಂದೆ ದೇವರು ಪ್ರತ್ಯಕ್ಷನಾದನು. Jacob had a long journey. He was going to Haran, the place of his grandparents. ಯಾಕೋಬನು ತನ್ನ ಅಜ್ಜ ಅಜ್ಜಿಯ ಸ್ಥಳವನ್ನು ಸ್ವಾಸ್ಥ್ಯವನ್ನಾಗಿ ಪಡೆಯಲು ದೀರ್ಘ ಪ್ರಯಾಣ ಮಾಡಿದನು. He deceived his own brother Esau and he left his own place. ಅವನು ತನ್ನ ಸ್ವಂತ ಅಣ್ಣನಾದ ಏಸಾವನಿಗೆ ಮೋಸ ಮಾಡಿ ತನ್ನ ಸ್ಥಳವನ್ನು ಬಿಟ್ಟು ಹೊರಟನು. He left his father and mother. ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೊರಟನು. He left his brother. ಸಹೋದರನನ್ನು ಬಿಟ್ಟು ಹೊರಟನು. And he was going to a place of nowhere. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ತಿಳಿಯದೆ ಹೊರಟನು. He did not know where he was going. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ಅವನಿಗೆ ತಿಳಿದಿರಲಿಲ್ಲ. He was going to the people he did not know. ಅರಿಯದ ಜನರ ಬಳಿಗೆ ಅವನು ಸಾಗುತ್ತಿದ್ದನು. He had a long way to go. ಅವನು ದೀರ್ಘ ಪ್ರಯಾಣ ಮಾಡಿ ಹೋಗಬೇಕಾಗಿತ್ತು. But then there the Lord met him. ಅಲ್ಲಿ ದೇವರು ಅವನಿಗೆ ಪ್ರತ್ಯಕ್ಷನಾದನು. Yes, many times we feel that we have nobody to encourage us. ನಮ್ಮನ್ನು ಧೈರ್ಯಪಡಿಸಲು ಯಾರೂ ಇಲ್ಲ ಎಂಬುದಾಗಿ ನಾವು ಅನೇಕ ಬಾರಿ ನೆನೆಸುತ್ತೇವೆ. Many times we feel
the places we are living as a strange place. ಅನೇಕ ಬಾರಿ ನಾವು ವಾಸಿಸುವ ಸ್ಥಳ ಅಪರಿಚಿತ ಸ್ಥಳ ಎಂದನಿಸುತ್ತದೆ. When we feel so lowly, ನಮಗೆ ತುಂಬಾ ಬೇಜಾರಾಗುವಾಗ, that's when Jesus appears. ಆಗ ಯೇಸು ನಮ್ಮ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. Just to say to us, I am God and I am here with you. ನಿನ್ನ ದೇವರು, ನಾನೇ ನಿನ್ನ ಜೊತೆಯಲ್ಲಿದ್ದೇನೆ ಎಂಬುದಾಗಿ ಹೇಳಲು ಬರುತ್ತಾನೆ. And secondly, Jacob had a heart of heaviness. ಎರಡನೆಯದಾಗಿ ಯಾಕೋಬನು ಹೃದಯ ಭಾರವುಳ್ಳವನಾಗಿದ್ದನು. His own consciousness pricked him. ಅವನ ಮನಸ್ಸಾಕ್ಷಿ ಅವನಿಗೆ ಚುಚ್ಚುತ್ತಿತ್ತು. He felt what he had done earlier to his own brother. ತನ್ನ ಸಹೋದರನಿಗೆ ತಾನು ಏನು ಮಾಡಿದೆ ಎಂಬುದಾಗಿ ಅವನಿಗೆ ಅರಿವಾಯಿತು. He deceived his brother. ಅವನು ತನ್ನ ಅಣ್ಣನಿಗೆ ಮೋಸ ಮಾಡಿದ್ದನು. He deceived his father. ತಂದೆಗೆ ಮೋಸ ಮಾಡಿದನು. He took the birthright of his brother and he took the blessings of his brother. ಅವನು ತನ್ನ ಅಣ್ಣನ ಚೊಚ್ಚಲುತನದ ಹಕ್ಕನ್ನು ಮತ್ತು ಆಶೀರ್ವಾದಗಳನ್ನು ಕಸಿದುಕೊಂಡನು. His heart was so heavy. ಆದ್ದರಿಂದ ಹೃದಯ ಭಾರವುಳ್ಳವನಾಗಿದ್ದನು. And his consciousness pricked him. ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚುತ್ತಿತ್ತು. And thirdly, Jacob was fleeing for life. ಮೂರನೆಯದಾಗಿ ಯಾಕೋಬನು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಓಡುತ್ತಿದ್ದನು. As Esau was threatening Jacob to kill him. ಯಾಕೆಂದರೆ ಏಸಾವನು ಯಾಕೋಬನನ್ನು ಕೊಲ್ಲುತ್ತೇನೆಂದು ಬೆದರಿಸುತ್ತಿದ್ದನು. Jacob was running away from his brother. ಯಾಕೋಬನು ತನ್ನ ಅಣ್ಣನಿಂದ ದೂರ ಓಡಿ ಹೋಗುತ್ತಿದ್ದನು. Many times we feel like we should go somewhere else from our own place. ಕೆಲವೊಂದು ಆವರ್ತಿ ನಮಗೂ ಕೂಡ ನಮ್ಮ ಸ್ಥಳವನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಎನಿಸುತ್ತದೆ. Because of the difficulties we are facing in life. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಕಷ್ಟಗಳಿಂದ. We may feel why this is happening in my life alone. ನನ್ನ ಜೀವಿತದಲ್ಲಿ ಯಾಕೆ ಹೀಗೆ ನಡೆಯುತ್ತದೆ ಎಂಬುದಾಗಿ ಎನಿಸುತ್ತದೆ. Yes, Jacob was running away from his family. ಯಾಕೋಬನು ತನ್ನ ಕುಟುಂಬದಿಂದ ದೂರ ಓಡಿ ಹೋಗುತ್ತಿದ್ದನು. And fourthly, he felt emptiness in his heart. ನಾಲ್ಕನೆಯದಾಗಿ ಯಾಕೋಬನಿಗೆ ಅವನ ಹೃದಯವು ಬರಿದಾದಂತೆ ಭಾಸವಾಗುತ್ತಿತ್ತು. As we see in Genesis 32:10, Jacob said like this. ನಾವು ಆದಿಕಾಂಡ 32:10 ನೋಡುವಂತೆ ಯಾಕೋಬನು ಹೀಗೆ ಹೇಳಿದನು, ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. When Jacob was feeling these kind of problems in himself, the Lord appeared before him. ಯಾಕೋಬನು ತನ್ನ ಜೀವಿತದಲ್ಲಿ ಇಂಥ ತೊಂದರೆಗಳಲ್ಲಿದ್ದಾಗ ದೇವರು ಅವನ ಮುಂದೆ ಪ್ರತ್ಯಕ್ಷನಾದನು. Jacob saw only a dream. ಯಾಕೋಬನು ಒಂದು ಕನಸು ಮಾತ್ರ ಕಂಡನು. But then the Lord made him remember all the dream. ಯಾಕೋಬನು ತನ್ನ ಸಂಪೂರ್ಣ ಕನಸನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತೆ ದೇವರು ಮಾಡಿದನು. As soon as he woke up, he realized God was in that place. ಅವನಿಗೆ ಎಚ್ಚರಿಕೆಯಾದ ಕೂಡಲೇ ದೇವರು ಆ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡನು. Many times we forget about our dreams. ಅನೇಕ ಬಾರಿ ನಾವು ಕನಸನ್ನು ಮರೆತು ಬಿಡುತ್ತೇವೆ ಅಲ್ಲವೇ? But then God made him remember that dream. ಆದರೆ ದೇವರು ಅವನು ಆ ಕನಸನ್ನು ನೆನಪಿನಲ್ಲಿಟ್ಟುಕೊಳ್ಳುವಂತೆ ಮಾಡಿದನು. The dream was so fresh in his mind. ಅವನಿಗೆ ಆ ಕನಸು ನಿಜವೋ ಎಂಬಂತಿತ್ತು. And he felt the presence of God. ಅವನು ದೇವರ ಉಪಸ್ಥಿತಿಯನ್ನು ಮನಗಂಡನು. The dream was so real. ಕನಸು ನಿಜವೆಂಬಂತಿತ್ತು. The dream was so ಅದು extraordinary. ಅಸಾಧಾರಣವಾಗಿತ್ತು. And he felt God so close. ದೇವರು ಬಹಳ ಹತ್ತಿರದಲ್ಲಿರುವಂತೆ ಭಾಸವಾಯಿತು. And in Genesis 28:17, Jacob said, ಆದಿಕಾಂಡ 28:7 ಯಾಕೋಬನು ಹೀಗೆ ಹೇಳಿದನು, ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ ಎಂಬುದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟು ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. He said, this is the gate of heaven. ಅವನು ಹೇಳಿದನು, ಇದು ಪರಲೋಕದ ಬಾಗಿಲು. Through this dream, the Lord made him come to him so close. ಈ ಕನಸಿನ ಮೂಲಕ ಯಾಕೋಬನು ದೇವರ ಬಳಿಗೆ ಇನ್ನೂ ಹತ್ತಿರವಾಗುವಂತೆ ದೇವರು ಮಾಡಿದನು. It was like God saying to him, I am here with you. ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಹೇಳುವಂತಿತ್ತು.
I am on your side. ನಾನು ನಿನ್ನ ಕಡೆ ಇದ್ದೇನೆ. I am your defender. ನಾನೇ ನಿನ್ನ ರಕ್ಷಕ. I am at your right hand. ನಾನು ನಿನ್ನ ಬಲಗಡೆಯಲ್ಲಿದ್ದೇನೆ. And you will never be shaken. ಮತ್ತು ನೀನು ಎಂದಿಗೂ ಕದಲುವುದಿಲ್ಲ. Even today the Lord is saying the same to you, dear friends. ಈ ದಿನ ದೇವರು ನಿಮಗೂ ಕೂಡ ಇದನ್ನೇ ಹೇಳುತ್ತಿದ್ದಾನೆ. Do not be concerned about anything that is happening in your life. ನಿಮ್ಮ ಜೀವಿತದಲ್ಲಿ ಆಗುತ್ತಿರುವ ಯಾವುದೇ ವಿಷಯಗಳ ಬಗ್ಗೆ ಚಿಂತಿಸಬೇಡಿರಿ. God is with you. ದೇವರು ನಿಮ್ಮ ಜೊತೆ ಇದ್ದಾನೆ. The God of heaven is with you. ಪರಲೋಕದ ದೇವರು ನಿಮ್ಮ ಜೊತೆ ಇದ್ದಾನೆ. He is by your side. ಆತನು ನಿಮ್ಮ ಕಡೆ ಇದ್ದಾನೆ. You will never be moved. ನಿಮಗೆ ಚಲನವೇ ಇಲ್ಲ. You will never be shaken. ನೀವು ಕದಲುವುದಿಲ್ಲ. No man can hurt you. ಯಾವ ಮನುಷ್ಯನು ನಿಮ್ಮನ್ನು ನೋಯಿಸಲಾರನು. No devil can come near you. ಯಾವುದೇ ದೆವ್ವವು ನಿಮ್ಮ ಬಳಿ ಬರಲಾರದು. God's presence is with you. ದೇವರ ಪ್ರಸನ್ನತೆ ನಿಮ್ಮೊಂದಿಗಿದೆ. Jacob felt the presence of God. ಯಾಕೋಬನು ದೇವರ ಉಪಸ್ಥಿತಿಯನ್ನು ಮನಗಂಡನು. And all his loneliness, all his anxiousness left him at that moment. ಯಾಕೋಬನ ಏಕಾಂಗಿತನ, ಅವನ ಚಿಂತೆಗಳು ಅವನನ್ನು ಬಿಟ್ಟು ಹೋಯಿತು. God connected Jacob with himself. ದೇವರು ಯಾಕೋಬನೊಂದಿಗೆ ತನ್ನನ್ನು ಜೋಡಿಸಿದನು. Abraham saw God. ಅಬ್ರಹಾಮನು ದೇವರನ್ನು ಕಂಡನು. Isaac saw God. ಈಸಾಕನು ದೇವರನ್ನು ಕಂಡನು. They revered God. ಇವರು ದೇವರನ್ನು ಕಂಡರು. Jacob said, "My father fears God." ಯಾಕೋಬನು ಹೇಳಿದನು, ನನ್ನ ತಂದೆ ದೇವರಿಗೆ ಭಯಪಡುತ್ತಾರೆ. He is the fear of Isaac, he said. ಈಸಾಕನ ಭಯವೂ ಕೂಡ ದೇವರಾಗಿದ್ದಾರೆ. Maybe Jacob did not have that fear when he was with his mother. ಯಾಕೋಬನು ತನ್ನ ತಾಯಿಯೊಂದಿಗಿರುವಾಗ ಅವನಿಗೆ ಈ ಭಯವಿರಲಿಲ್ಲ. He wanted to live only in his house. ಅವನು ತನ್ನ ಮನೆಯಲ್ಲೇ ಬದುಕಲು ಬಯಸಿದನು. He never traveled anywhere. ಅವನು ಎಲ್ಲಿಗೂ ಪ್ರಯಾಣ ಹೋಗಲಿಲ್ಲ. He was not a hunter. ಅವನು ಬೇಟೆಗಾರನಾಗಿರಲಿಲ್ಲ. He always wanted to live with his parents. ತನ್ನ ಹೆತ್ತವರೊಂದಿಗೆ ವಾಸಿಸಲು ಬಯಸಿದನು. He depended totally on his parents. ಅವನು ತನ್ನ ಹೆತ್ತವರನ್ನೇ ಆತುಕೊಂಡಿದ್ದನು. But then God pulled him out of all those things. ಆದರೆ ದೇವರು ಯಾಕೋಬನನ್ನು ಇವೆಲ್ಲದರಿಂದ ಹೊರತಂದನು. God wanted him to depend only on God. ಅವನು ದೇವರನ್ನೇ ಆತುಕೊಂಡಿರಬೇಕೆಂದು ದೇವರು ಬಯಸಿದನು. God wanted Jacob to have the fear of God. ಅವನು ದೇವರ ಭಯವುಳ್ಳವನಾಗಿರಬೇಕೆಂದು ದೇವರು ಬಯಸಿದನು. That's why Jacob said, "This is the gate of heaven." ಆದ್ದರಿಂದಲೇ ಯಾಕೋಬನು ಹೇಳಿದನು, ಇದು ಪರಲೋಕದ ಬಾಗಿಲು. Gate is nothing else but Jesus Christ himself. ಈ ಬಾಗಿಲು ಮತ್ಯಾವುದೂ ಅಲ್ಲ, ಯೇಸು ಕ್ರಿಸ್ತನೇ. Hallelujah. ಹಾಲೆಲೂಯಾ. Give a good clap to Jesus. ಯೇಸುವಿಗಾಗಿ ಉತ್ತಮವಾಗಿ ಚಪ್ಪಾಳೆ ಹೊಡೆಯಿರಿ. Hallelujah. Hallelujah.